ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲೇ ಯಾರೂ ಊಹೆ ಮಾಡಿಕೊಳ್ಳದಂತಹ ಬೆಳವಣಿಗೆ ಆಗಿದೆ. ಮಮತಾ ಬ್ಯಾನರ್ಜಿ ರಾಜಕೀಯ ಜೀವನದಲ್ಲೇ ಅತಿ ದೊಡ್ಡ ಆಘಾತವನ್ನು ಎದುರಿಸಿದ್ದಾರೆ. ವೆಸ್ಟ್ ಬೆಂಗಾಲ್ ಸೇರಿದಂತೆ ಇಡೀ ರಾಷ್ಟ್ರದಲ್ಲಿ ಬಿರುಗಾಳಿ ಎಬ್ಸಿರುವಂತಹ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋದ ಅಪ್ಡೇಟ್ಸು, ನೋಟಿಫಿಕೇಷನ್ಸು ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ವೆಸ್ಟ್ ಬೆಂಗಾಲದ್ದು ಯಾರೂ ಊಹೆ ಮಾಡಿರಲಿಲ್ಲ ಈ ಹಂತಕ್ಕೆ ಹೋಗಬಹುದು ಅಂತ. ಅಂಥ ಡೆವಲಪ್ಮೆಂಟ್ ನಡೆದೇ ಬಿಟ್ಟಿದೆ, ಎಲ್ಲ ಫಿನಿಶ್ ಆಗಿದೆ. ಈಗ ಮಮತಾ ಬ್ಯಾನರ್ಜಿ ಇನ್ನೂ ಯಾವುದೇ ಲೆಕ್ಕಕ್ಕಿಲ್ಲದಂಥ ನಾಯಕಿ. ವೆಸ್ಟ್ ಬೆಂಗಾಲ್ ರಾಜಕಾರಣದಲ್ಲಿ ಅಂಥ ಪರಿಸ್ಥಿತಿ ಬಂದಿದೆ, ಯಾಕಂದರೆ ಆಕೆ ಪೋಸ್ಟಿಂದ ತೆಗೆದುಹಾಕಲಾಗಿದೆ. ಹಾಗೆ ಅಭಿಷೇಕ್ ಬ್ಯಾನರ್ಜಿಯನ್ನು ಕೂಡ ಕಿತ್ತಾಕಲಾಗಿದೆ. ಈಗ ಅಧಿಕೃತವಾಗಿ ಬೇರೆಯವ್ರ ಕೈಗೆ ಹೋಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಿತಾಬ್ರತಾ ಬ್ಯಾನರ್ಜಿಗೆ ಕೋರ್ಟ್ ಬಲ ಕೂಡ ಸಿಗ್ತಲ್ಲ, ಅದರ ಬೆನ್ನಲ್ಲೇ ನೋಡಿ ಈಗ ಚೇರ್ಪರ್ಸನ್ ಆಗಿ ಬೇರೆಯವ್ರ ನೇಮಕ ಆಗಿದ್ದಾರೆ. TMC ಆಯಕಟ್ಟಿನ ಪ್ರಮುಖ ಜಾಗಗಳಿಗೆ, TMC ಲೀಡ್ ಮಾಡುವಂಥ ಜಾಗಗಳಿಗೆ ಬೇರೆಯವ್ರ ನೇಮಕ ಆಗಿದ್ದಾರೆ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಕಿಕ್ಔಟ್ ಆಗಿರೋದು. ಸೋಮವಾರ ವಿಶೇಷ ಅಧಿವೇಶನದ ಹೆಸರಲ್ಲಿ ಸಭೆ ಕರೆದಿದ್ರು. ಬಂಡಾಯ ಶಾಸಕರು ಅರೂಪ್ ರಾಯ್ ಅವರನ್ನು ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಸೊ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಮಮತಾ ಬ್ಯಾನರ್ಜಿ ಅವರನ್ನು ಪದಚ್ಯುತಿ ಮಾಡಲಾಗಿದೆ. ಮಾಜಿ ಸಚಿವ ಅರೂಪ್ ಬಿಸ್ವಾಸ್, ಶಾಸಕರಾದ ಫಿರ್ಹದ್ ಖಾನ್, ರಥಿನ್ ಘೋಷ್, ಸಬೀನಾ ಯಾಸ್ಮಿನ್ ಅವರನ್ನು ಉಪಾಧ್ಯಕ್ಷರನ್ನಾಗಿ, ರಿತಾಬ್ರತಾ ಬ್ಯಾನರ್ಜಿ, ಜಾವೇದ್ ಖಾನ್ ಮತ್ತು ಸಂದೀಪನ್ ಸಾಹಾ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಡಲಾಗಿದೆ. ಅಕ್ರೂಜಮ್ಮಾನ್ ಅವರನ್ನು ಖಜಾಂಚಿಯಾಗಿ ಮಾಡಲಾಗಿದೆ. ಸಭೆ ಬಳಿಕ ರಿತಾಬ್ರತಾ ಬ್ಯಾನರ್ಜಿ TMC ನಾಯಕರು ಮತ್ತು ಸದಸ್ಯರ ವಿಶೇಷ ಅಧಿವೇಶನದಲ್ಲಿ ಅರೂಪ್ ರಾಯ್ ಅವರನ್ನು ಎಲ್ಲರ ಒಪ್ಪಿಗೆ ಮೇರೆಗೆ ಅಧ್ಯಕ್ಷರು ಅಂತ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಪಕ್ಷದ ಸಂವಿಧಾನದಂತೆ ಇವತ್ತಿನ ಸಭೆ ನಡೆದಿದೆ. ಸಭೆ ನಿರ್ಧಾರಗಳನ್ನು ಶೀಘ್ರವೇ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡೋಣ. ಮುಂದಿನೆಲ್ಲ ಪ್ರಾಸೆಸ್ ಆಗುತ್ತೆ. ಸೊ ಲೀಗಲ್ ರೈಟ್ಸ್ ಕೂಡ TMC, ನಮ್ಮದೇ ಒರಿಜಿನಲ್ TMC ಅಂತ ಸದ್ಯದಲ್ಲೇ ಬರುತ್ತೆ. ಹಾಗಾಗಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಅವರು ಕ್ಲಿಯರ್ ಮಾಡಿದ್ದಾರೆ. ಆಯೋಗಕ್ಕೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಡೋದಕ್ಕೆ ಈಗ TMC ಮುಂದಾಗ್ತದೆ. TMC ಅಂದರೆ ಮಮತಾ ಬ್ಯಾನರ್ಜಿ ಅವ್ರದ್ದಲ್ಲ. ಮಮತಾ ಬ್ಯಾನರ್ಜಿ ಈಗ ಔಟ್ ಆಗಿದ್ದಾರೆ. ಅವರೇ ಕಟ್ಟಿದ ಪಕ್ಷದಿಂದ ಮಮತಾ ಬ್ಯಾನರ್ಜಿನೇ ಔಟ್ ಆಗಿದ್ದು, ಮಮತಾ ಬ್ಯಾನರ್ಜಿ ಅವರು ಮುಖ್ಯ ಸಲಹೆಗಾರರಾಗಿ ಬರೋದಕ್ಕೆ ಇಷ್ಟಪಟ್ಟರೆ ಪೂರ್ಣ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಲಹೆಗಾರರಾಗಿ ಬೇಕಿದ್ರೆ ಬಂದರೆ ಒಂದು ಜಾಗ ಕೊಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಅವ್ರಿಗೆ ಆಫರ್ ಕೊಟ್ಟಿರೋದು ಈಗ ರಿತಾಬ್ರತಾ ಬ್ಯಾನರ್ಜಿ. ಇಷ್ಟು ಕಥೆ ಆಗಿದೆ. TMC ಅಲ್ಲಿಗೆ ಈ ರಿಸಲ್ಟ್ನ ಬಳಿಕ ಸಂಪೂರ್ಣ ಹೊಸ ರೂಪದಿಂದ ಈಗ ಜನ್ಮ ತಾಳಿದೆ. ಇಷ್ಟು ದಿನ ಇದ್ದ TMCನೇ ಬೇರೆ, ಈಗ ರಚನೆಯಾಗಿರೋ TMCನೇ ಬೇರೆ. ಆ ಮೂಲಕ ವೆಸ್ಟ್ ಬೆಂಗಾಲಲ್ಲಿ ಆಡಳಿತ ಪಕ್ಷವೂ ಕೂಡ BJP, ವಿರೋಧ ಪಕ್ಷವೂ ಅಂದರೆ NDA ಭಾಗವಾಗಿರೋ ಮತ್ತೊಂದು ಪಕ್ಷ TMCನೇ, ಅದು ಸ್ಟಿಲ್ BJP ಜೊತೆಗೆ ಹೆಜ್ಜೆ ಇಡ್ತಿರೋದ್ರಿಂದಾಗಿ ಆಡಳಿತ ವಿರೋಧ ಪಕ್ಷ ಎರಡೂ ಕಡೆ ಒಬ್ಬರೇ ಅನ್ನೋ ಪರಿಸ್ಥಿತಿ ಬಂದು ಮುಟ್ಟಿದೆ. ಎಷ್ಟಾಯಿತು ಈಗ BJPಗೆ ಬಲ? 20 ಜನ ಸಂಸದರು TMC ಅವರು, 6 ಜನ UBT ಶಿವಸೇನೆ ಅವ್ರದ್ದು ಅಧಿಕೃತ ಆಯಿತು. ನಿನ್ನೆ ಎಲ್ಲ ಸೇರ್ಪಡೆ ಆಯಿತು. ಈಗ ಶಿವಸೇನೆ ಏಕನಾಥ್ ಶಿಂಧೆ ಅವರ ಕೈ ಬಲವಾಗಿದೆ. 13 ಜನ MP ಗಳನ್ನು ಹೊಂದಿದ್ದಾರೆ ಅವರಿಗೆ NDAಯಲ್ಲಿ. ಸೊ ಈಗ ಅದು ಒಂದು ಇಂಪಾರ್ಟೆಂಟು. ಏಕನಾಥ್ ಶಿಂಧೆ ಅವರು ಮಹಾರಾಷ್ಟ್ರದ CM ಆದರೂ ಆಗಬಹುದು. ದೇವೇಂದ್ರ ಫಡ್ನವೀಸ್ ಅವರ 2.5 ವರ್ಷ ಕಂಪ್ಲೀಟ್ ಮಾಡಿ ಅವ್ರಿಗೆ ಬಿಟ್ಟುಕೊಡ್ತಾರ ಅನ್ನೋ ತನಕ ಅದು ಒಂದು ಡೆವಲಪ್ಮೆಂಟ್ ಆಗ್ತದೆ. ಯಾಕಂದರೆ ಏಕನಾಥ್ ಶಿಂಧೆ ಈಗ ನೆಗ್ಲೆಕ್ಟ್ ಮಾಡೋದಕ್ಕಾಗದ. ಮೋದಿ ಅಮಿತ್ ಶಾ ಕೂಡ ಅವರನ್ನು ಸೈಡಿಗೆ ಕೂರ್ಸೋಕ್ಕಾಗಲ್ಲ. ಆ ನಂಬರ್ಗೆ ಬಂದಿದ್ದಾರೆ. ಶಾಸಕರ ಬಲ, ಸಂಸದರ ಬಲ ಎಲ್ಲ ಜಾಸ್ತಿ ಆಗಿದೆ. NDAದಲ್ಲಿ ಈಗ 13 ಸಂಸದರನ್ನು ಹೊಂದಿದ್ದಾರೆ. ಅಂದರೆ ಸೂಪರ್ ಮೆಜಾರಿಟಿ ಮೂಲಕ ಸಾಂವಿಧಾನಿಕ ಬದಲಾವಣೆಗಳನ್ನು ಮಾಡೋದಕ್ಕೆ ಏನು ಕೇಂದ್ರ ಸರ್ಕಾರ ಮುಂದಾಗ್ತದೆ. ಮಹಿಳಾ ಮೀಸಲಾತಿ, ಡಿಲಿಮಿಟೇಷನ್ನು, ಇದಕ್ಕೆಲ್ಲ ನಂಬರ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಏಕನಾಥ್ ಶಿಂಧೆ ಅವರೇ ನಂಬರ್ 1 ಆಗ್ತಾರಾ ಅನ್ನೋ ತನಕ ಡೆವಲಪ್ಮೆಂಟ್ಸು ಆಗ್ತಿರೋದು. ಒಟ್ಟು 26 ಜನ ಸೇರ್ಪಡೆ ಆಗಿದ್ದಾರೆ ಈಗ MP ಗಳು. ಹಾಗಾಗಿ 26 ಆಗಿರೋದ್ರಿಂದ 298 ಇದ್ದಿದ್ದು 324 ಆಗಿದೆ. 543 ಸದಸ್ಯ ಬಲದ ಸದನದಲ್ಲಿ 2/3 ಸೂಪರ್ ಮೆಜಾರಿಟಿ ಅಂದರೆ 362 ಸೀಟ್ ಬೇಕು. ಸೊ 362ಕ್ಕೆ ಇನ್ನು 38 ಕಡಿಮೆ ಇದೆ. ಆ 38 ಒಂದು ಬಾಹ್ಯ ಬೆಂಬಲದಿಂದನೂ ಸರಿದೂಗಿಸ್ಕೊಳ್ಬಹುದು. SP ಎನಿ ಟೈಮ್ ಡಿವೈಡ್ ಆಗಬಹುದು. SP ದೊಡ್ಡ ನಂಬರು, ಇಡೀ ದೇಶದಲ್ಲಿ 3ನೇ ಅತಿ ದೊಡ್ಡ ಪಕ್ಷ ಈಗ ಲೋಕಸಭೆಯಲ್ಲಿ.
ಅವರು ಕಾಂಗ್ರೆಸ್ನ ಬಳಿಕ ಅವರೇ ಇರೋದು, BJP, ಕಾಂಗ್ರೆಸ್ಸು, ಆಮೇಲೆ SP 37 ಸೀಟಿದೆ. ರಾಜ್ಯಸಭೆದು ಸೇರಿಸಿದ್ರೆ 41 ಇದೆ. ಹಾಗಾಗಿ 37ರಲ್ಲಿ ಅಷ್ಟಕ್ಕಷ್ಟು BJP ಸೇರ್ತಾರೆ ಅಂತ ಹೇಳಿರೋದು. ಅಲ್ಲಿಗೆ ಆಗೇ ಹೋಯ್ತು. ಅದೇನಾದರೂ ನಿಜ ಆದರೆ ಅಲ್ಲಿನ DCM, UP DCM ಹೇಳಿರೋದು ಮತ್ತು UPಯ ಮಿನಿಸ್ಟರ್ ಹೇಳಿರೋದು ಎಲ್ಲ ನಿಜ ಆಗಿಬಿಟ್ರೆ ಇಲ್ಲಿ ಒಡೆಯೋದು ಇಲ್ಲ, ಕಂಪ್ಲೀಟ್ ಇಡೀ ಪಕ್ಷನೇ ಸೇರುತ್ತೆ ಅನ್ನುವಂಥ ಭವಿಷ್ಯವಾಣಿ ನಿಜವಾದ್ರಂತೂ BJP ಬೇಕಾದ ಸೂಪರ್ ಮೆಜಾರಿಟಿ ನಂಬರ್ ಲೋಕಸಭೆಯಲ್ಲಿ ಪಾಸು, ರಾಜ್ಯಸಭೆಯಲ್ಲೂ ಈಸಿಯಾಗಿ ಪಾಸು, ಹಂಗಾಗ್ತಾ ಇದೆ ನಂಬರು. ಹಾಗಾಗಿ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡೋದಕ್ಕೆ, ಈ ದೇಶದಲ್ಲಿ ಇತಿಹಾಸ ಬರೆಯೋದಕ್ಕೆ ನರೇಂದ್ರ ಮೋದಿಯವರ ಟೀಮ್ ಆಲ್ಮೋಸ್ಟ್ ರೆಡಿ ಆಗಿದೆ. DMKದು ಬಾಹ್ಯ ಬೆಂಬಲ, ಬೇರೆ ಬೇರೆ YSRCP ಮತ್ತು BJD ಇವ್ರದ್ದೆಲ್ಲ ಬಾಹ್ಯ ಬೆಂಬಲ ಎಲ್ಲ ಸೇರಿಬಿಟ್ರಂತೂ BJPಗೆ ಲೆಕ್ಕನೇ ಇಲ್ಲ. ಈ ಮಸೂದೆನ ಆರಾಮಾಗಿ ಪಾಸ್ ಮಾಡ್ಕೊಳ್ಬಹುದು. 380 ತನಕನೂ ಹೋಗ್ಬೋದು ಅಧಿಕೃತ ಬೆಂಬಲ ಪ್ಲಸ್ ಹೊರಗಿನ ಬೆಂಬಲ ಸೇರಿದ್ರೆ. ಹಾಗಾಗಿ ಮೊನ್ನೆ ಆದಂತಹ ಚುನಾವಣೆ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ಬೀಸಿರೋದು ಅಂತಿಂಥ ಗಾಳಿ ಅಲ್ಲ, ಇದು ಬಿರುಗಾಳಿ, ಹೊಸ ದಿಕ್ಕನ್ನೇ ತೆರೆದಿಟ್ಟಿದೆ ರಾಷ್ಟ್ರ ರಾಜಕಾರಣದಲ್ಲಿ. ಇನ್ನು ಶಿವಸೇನೆಯಲ್ಲಿ ನೋಡಿ ಏನಂತ ಹೇಳಿರೋದು, ಎಲ್ಲ ಅಲ್ಲಿ ಸಂಸದರು ಸೇರ್ಕೊಂಡಿರೋದು. ಆಪರೇಷನ್ ಟೈಗರಿಗೆ ಯಶಸ್ವಿ ಆಗಿದೆ. ಎಲ್ಲ ಅಸಮಾಧಾನಿತ ಸಂಸದರು ಬಾಳಾ ಸಾಹೇಬ್ ಠಾಕ್ರೆ, ದಿವಂಗತ ಬಾಳಾ ಸಾಹೇಬ್ ಠಾಕ್ರೆ ಅವರ ಬೋಧನೆ ಅನುಸರಿಸುವ ಮೂಲ ಶಿವಸೇನೆಗೆ ಸೇರಿದ್ದಾರೆ ಅನ್ನೋದನ್ನು ಖಚಿತಪಡಿಸ್ತಾ ಇದೆ. ಏಕನಾಥ್ ಶಿಂಧೆ ಅವರ ಬಣವೇ ಈಗ ಅವತ್ತು ಬಾಳಾ ಸಾಹೇಬ್ ಠಾಕ್ರೆ ಅವರು ಏನು ಹೇಳಿದ್ರಲ್ಲ ಅದನ್ನು ಅನುಸರಿಸ್ತಿರೋದು. ಉದ್ಧವ್ ಠಾಕ್ರೆ ಅವರು ಇತ್ತೀಚೆಗೆ ಏನೇನಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತು. ಕಡೆಗೆ ದೀಪ ಆರಿಸೋದಕ್ಕೆ ಶಿವಸೇನೆ ಬೆಂಬಲ ಸಿಕ್ಕಿದೆ ಅನ್ನೋದು ಬಹಳ ಆಶ್ಚರ್ಯಕ್ಕೆ ಕಾರಣ ಆಗಿತ್ತು. ಈ ಕಾಂಟ್ರವರ್ಸಿ ಎಲ್ಲ ಆಯ್ತಲ್ಲ ತಮಿಳ್ನಾಡಿನಲ್ಲೆಲ್ಲ, ಕಾರ್ತಿಕಂ ದೀಪದ್ದೆಲ್ಲ, ಅಲ್ಲಿ INDI ಕೂಟದ ಜೊತೆಗೆ ಇವರು ನಿಂತಿದ್ರು, ಕಾಂಗ್ರೆಸ್ನ ಜೊತೆ ಸೇರಿಕೊಂಡು ಇವ್ರಿಗೂ ಏನೇನು ಕಳಂಕ ಅಂಟುಕೊಳ್ತಾ ಇತ್ತು ಅನ್ನೋದನ್ನು ನೋಡ್ತಿದ್ವಿ. ಸೊ ಮೂಲ ಬೋಧನೆ ಠಾಕ್ರೆ ಅವರದ್ದು, ಅದನ್ನು ಅನುಸರಿಸುವಂತಹ ಶಿವಸೇನೆಗೆ ಇವತ್ತು ನಾವೆಲ್ಲ ಸೇರ್ಪಡೆಯಾಗಿದ್ದೀವಿ ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ ಅವರೆಲ್ಲ. ಸೊ ಠಾಕ್ರೆಯವರ ತತ್ವಗಳನ್ನು ಮತ್ತು ಶಿವಸೇನೆಯನ್ನು ಉಳಿಸೋದಕ್ಕೆ ನಾವು ಮೊದಲೇ ಏನು ಹೇಳಿದ್ವಲ್ಲ ಅದೇ ಈಗ ಆಗಿದೆ. ಸಿಕ್ಸರ್ ಹೊಡೆದಿದ್ದೀವಿ. ಈ ನಡೆ ಶಿವಸೇನೆ ವಿಸ್ತರಣೆಯ 2ನೇ ಹಂತವಾಗಿದೆ. ನಾವೆಲ್ಲ 2029 ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆಯ ಮೂಲಕ ಗೆಲುವು ಸಾಧಿಸಿ ಮತ್ತೆ ಠಾಕ್ರೆಯವರ ಮೂಲ ಉದ್ದೇಶವನ್ನು ಮರುಸ್ಥಾಪಿಸ್ತೀವಿ ಅಂತ ಘೋಷಣೆ ಮಾಡುವ ಮೂಲಕ ಉದ್ಧವ್ ಠಾಕ್ರೆ ಅವರಿಗೆ ಆಘಾತ ಎದುರಾಗಿದೆ. ಇದಿಷ್ಟಾಗಿದೆ ಕಥೆ. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಏನೇನಾಯಿತು, ಆಮ್ ಆದ್ಮಿ ರಾಘವ್ ಚಡ್ಡಾ ಮೂಲಕ ಶುರುವಾಯಿತು. ರಾಘವ್ ಚಡ್ಡಾ ಅವ್ರದ್ದು ಇಲ್ಲಿಗೆ ಮುಗಿಯುತ್ತೆ ಅಂತ ಅನಿಸಲ್ಲ. 7 MPಗಳು ಕರ್ಕೊಂಡು ಬಂದಿದ್ದು ಅಷ್ಟೇ ಅಂತ ಅನಿಸಲ್ಲ. ಪಂಜಾಬಲ್ಲಿ ಈಗ ಮುಂದೆ ಎಲೆಕ್ಷನ್ ಬರೋದಿದೆ. ಪಂಜಾಬಲ್ಲಿ ಯಾವ ರೀತಿ ಆಪರೇಷನ್ ನಡೆಯುತ್ತೆ, ಅಲ್ಲಿ ಆಮ್ ಆದ್ಮಿಗೆ ಏನು ಕಾದಿದೆ, ರಾಘವ್ ಚಡ್ಡಾ ಅವ್ರಿಗೆ ಏನೇನು ಪ್ಲ್ಯಾನ್ ಈಗ ರೆಡಿ ಆಗಿದೆ ಅನ್ನೋದೆಲ್ಲ ನೋಡಬೇಕು. ಸೊ ಇನ್ನೂ ಇದೆ, ಬಾಕಿ ಇದೆ. SPದು ಪಂಜಾಬ್ದು ಎಲ್ಲ ಬಾಕಿ ಇದೆ, ಏನು ಬೇಕಾದರೂ ಆಗಬಹುದು. ಇದಿಷ್ಟು ಡೆವಲಪ್ಮೆಂಟ್ಸು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಕಂಪ್ಲೀಟ್ ಲೆಕ್ಕಾಚಾರ. ಈಗ ಒಂದು 3 ತಿಂಗಳು ಹಿಂದೆ ಇದ್ದಿದ್ದೇ ಒಂದು, ಈಗ ಆಗಿರೋದೇ ಒಂದು. ಅಷ್ಟರ ಮಟ್ಟಿಗೆ ಮೋದಿ ಅಮಿತ್ ಶಾ ಲೆಕ್ಕ ಈಗ ಪಕ್ಕ ಮಾಡ್ಕೊಂಡಿರೋದು. ಇದ್ರ ನಡುವೆ ಯಾವ ಕ್ಷಣದಲ್ಲಿ ಕಾಂಗ್ರೆಸ್ ಇದ್ದಾಗ ಆಗುತ್ತೋ ಅನ್ನೋ ಮಟ್ಟಿಗಿನ ಬೆಳವಣಿಗೆಗಳು ಕೂಡ ಆಗ್ತಿರೋದು. ಯಾಕಂದರೆ ಸುಮಾರು ಕಡೆಗಳಲ್ಲಿ ಮಹಾರಾಷ್ಟ್ರದಲ್ಲೂ ಶುರುವಾಗಿದೆ. ಕಾಂಗ್ರೆಸ್ಸು ಸ್ಪ್ಲಿಟ್ ಆಗುತ್ತಾ ಅನ್ನೋ ಮಟ್ಟಿಗಿನ ಕೆಲವು ಹೇಳಿಕೆಗಳು, ಅಲ್ಲಿನ ನಾಯಕರ ವಿರುದ್ಧ, ಪ್ರೆಸಿಡೆಂಟ್ ವಿರುದ್ಧ ತಿರುಗಿ ಬಿದ್ದಿರೋದು. ಬೇರೆ ಬೇರೆ ಸ್ಟೇಟ್ಸಲ್ಲೂ ಕಾಂಗ್ರೆಸ್ ಇಬ್ಬಾಗ ಆಗತ್ತಾ ಅನ್ನೋ ಚರ್ಚೆಗಳು ಈಗ ಗರಿಗೆದರಿರೋದು. ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಇನ್ನೂ ಒಂದು ಸರ್ಪ್ರೈಸ್ ಕಾದಿದೆಯಾ? ಮೋದಿ ಬಿಹಾರದ ರಿಸಲ್ಟ್ ದಿನ ಹೇಳಿದ್ದಂತಹ ಭವಿಷ್ಯ, ಅದು ಕೂಡ ಈಗ ಗಮನ ಸೆಳೀತಿರೋದು. ಅದೆಲ್ಲ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.